ನಮಸ್ಕಾರ. ಹಲೋ ಕರ್ನಾಟಕ ವೀಕ್ಷಕರೇ, ಮೇಷರಾಶಿಯವರೇ, ಮುಂಬರುವ ಮಾರ್ಚ್ 1ರಿಂದ 7ನೇ ತಾರೀಖಿನವರೆಗಿನ ಸಮಯ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಲಿದೆ. ಆದರೆ ಗಾಬರಿಯಾಗಬೇಡಿ, ಇದು ಒಳ್ಳೆಯ ಬದಲಾವಣೆಯ ಬಿರುಗಾಳಿ. ಈ 7 ದಿನಗಳಲ್ಲಿ ನೀವು ಊಹಿಸದ ಒಂದು ದೊಡ್ಡ ಘಟನೆ ನಿಮ್ಮ ಜೀವನದಲ್ಲಿ ನಡೆಯಲಿದೆ. ಅದು ಏನು? 3ನೇ ತಾರೀಖು ನೀವು ಯಾಕೆ ಅಷ್ಟು ಎಚ್ಚರದಿಂದ ಇರಬೇಕು? ಬನ್ನಿ, ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಮೊದಲನೆಯದಾಗಿ 1 ಮತ್ತು 2ನೇ ತಾರೀಖು, ಈ 2 ದಿನಗಳು ನಿಮ್ಮ ಪಾಲಿಗೆ ಗೋಲ್ಡನ್ ಡೇಸ್ ಅಂತಾನೆ ಹೇಳ್ಬಹುದು. ನೀವು ತುಂಬಾ ದಿನಗಳಿಂದ ಕಾಯುತ್ತಿದ್ದ ಒಂದು ಹಣಕಾಸಿನ ವಿಚಾರ ಈ ದಿನ ಬಗೆಹರಿಯಲಿದೆ. ಯಾರಿಗೂ ಕೊಟ್ಟಿದ್ದ ಹಣ ವಾಪಸ್ ಬರುವ ಸಾಧ್ಯತೆ ಇದೆ, ಅಥವಾ ನಿಮ್ಮ ವ್ಯಾಪಾರದಲ್ಲಿ ದಿಢೀರ್ ಲಾಭ ಕಾಣುವ ಯೋಗವಿದೆ. ಆದರೆ ನೆನಪಿರಲಿ, ಬಂದ ಹಣವನ್ನು ಉಳಿಸುವ ಕಡೆ ಗಮನ ಕೊಡಿ, ಅನಗತ್ಯ ಖರ್ಚು ಬೇಡ. ಇನ್ನು 3 ಮತ್ತು 4ನೇ ತಾರೀಕು, ಸ್ವಲ್ಪ ಎಚ್ಚರ. ಈ ದಿನ ನಿಮ್ಮ ತಾಳ್ಮೆಯ ಪರೀಕ್ಷೆ ನಡೆಯಲಿದೆ. ಕೆಲಸದ ಜಾಗದಲ್ಲಿ ಅಥವಾ ಆಫೀಸ್ನಲ್ಲಿ ಮೇಲಧಿಕಾರಿಗಳ ಜೊತೆ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ನಿಮ್ಮ ಕೋಪವೇ ನಿಮ್ಮ ಶತ್ರುವಾಗುವ ಸಮಯವಿದು. ಯಾರೊಂದಿಗೂ ವಾದಕ್ಕೆ ಇಳಿಯಬೇಡಿ. ಮೌನವೇ ಮದ್ದು ಎಂಬ ಸೂತ್ರವನ್ನು ಈ 2 ದಿನ ಪಾಲಿಸಿದರೆ ಬಹುದೊಡ್ಡ ಗಂಡಾಂತರದಿಂದ ಪಾರಾಗುತ್ತೀರಿ. 5 ಮತ್ತು 6ನೇ ತಾರೀಖಿನಂದು ನಿಮ್ಮ ಕೌಟುಂಬಿಕ ಜೀವನದಲ್ಲಿ ನೆಮ್ಮದಿ ಮರಳುತ್ತದೆ. ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯಬಹುದು. ಪ್ರೀತಿಪಾತ್ರರೊಂದಿಗೆ ಸಮಯ ಕಳೆಯುವ ಅವಕಾಶ ಸಿಗುತ್ತದೆ. ವಿವಾಹದ ನಿರೀಕ್ಷೆಯಲ್ಲಿರುವ ಯುವಕ ಯುವತಿಯರಿಗೆ ಒಳ್ಳೆಯ ಸಂಬಂಧಗಳು ಹುಡುಕಿಕೊಂಡು ಬರುವ ಕಾಲ ಇದು. ಆರೋಗ್ಯದ ಕಡೆ ಸ್ವಲ್ಪ ಗಮನವಿರಲಿ. ಹೊರಗಿನ ಊಟ ಆದಷ್ಟು ಅವಾಯ್ಡ್ ಮಾಡಿ. ಕೊನೆಯದಾಗಿ 7ನೇ ತಾರೀಕು, ಈ ವಾರದ ಅತ್ಯಂತ ಅದೃಷ್ಟದ ದಿನವಿದು. ನೀವು ಅಂದುಕೊಂಡ ಕೆಲಸಗಳು ಸುಗಮವಾಗಿ ನೆರವೇರುತ್ತವೆ. ಇನ್ನು ಈ ಇಡೀ ವಾರ ನಿಮಗೆ ಶುಭವಾಗಲು ಒಂದು ಸಣ್ಣ ಪರಿಹಾರ ಮಾಡಿಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯದೇವರಿಗೆ ನಮಸ್ಕರಿಸಿ ಮತ್ತು ಮನೆಯಿಂದ ಹೊರಡುವಾಗ ಜೇಬಿನಲ್ಲಿ ಒಂದು ಕೆಂಪು ಬಣ್ಣದ ಕರವಸ್ತ್ರ ಅಂದರೆ ಹ್ಯಾಂಡ್ ಕರ್ಚೀಫ್ ಇಟ್ಟುಕೊಳ್ಳಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ದುಪ್ಪಟ್ಟು ಮಾಡುತ್ತದೆ. ಮೇಷರಾಶಿಯವರೇ, ಈ 7 ದಿನಗಳು ನಿಮಗೆ ಶುಭ ತರಲಿ ಎಂದು ಆಶಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ಒಂದು ಲೈಕ್ ಮಾಡಿ. ನಿಮ್ಮ ರಾಶಿ ಯಾವುದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ರಾಶಿಯ ಭವಿಷ್ಯವನ್ನು ಕೂಡ ಹೇಳುತ್ತೇವೆ. ಇನ್ನೂ ಹೆಚ್ಚಿನ ಕುತೂಹಲಕಾರಿ ಮಾಹಿತಿಗಾಗಿ ನಮ್ಮ ಹಲೋ ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಮಸ್ಕಾರ.